ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹತ್ರ ತಿನ್ನಕ್ಕೂ ದುಡ್ಡಿಲ್ವಾ, ಅಂದರೆ ಊಟ ಮಾಡೋಕ್ಕೂ ದುಡ್ಡಿಲ್ವಾ ಅಂಥ ಟೈಮಲ್ಲಿ ಈ ಅಪ್ಲಿಕೇಶನ್ನು ತುಂಬ ಯೂಸ್ ಆಗುತ್ತೆ. ಈ ಅಪ್ಲಿಕೇಶನಲ್ಲಿ 25,000 ರೂಪಾಯಿವರೆಗೂ ಬಡ್ಡಿ ಇಲ್ದಂಗೆ ಸಾಲ ಅನ್ನೋದು ಕೊಡ್ತಾರೆ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಸ್ಯಾಲ್ರಿಡ್ ಆಗಿರ್ಬೋದು, ಎಲ್ರಿಗೂ ಸಾಲ ಅನ್ನೋದು ಕೊಟ್ಟೇ ಕೊಡ್ತಾರೆ ಈ ಅಪ್ಲಿಕೇಶನಲ್ಲಿ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಈ ಅಪ್ಲಿಕೇಶನಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಲೈವ್ ಆಗಿ ನೋಡ್ಕೋಬಹುದು. ನನಗೆ 10,200 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ ಈ ಅಪ್ಲಿಕೇಶನಲ್ಲಿ. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೋಬಹುದು. ಯಾವ ಥರ ಯೂಸ್ ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಡ್ತೀನಿ, ನೋಡ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬೆಸ್ಟ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ 5,000ದಿಂದ 1 ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಎಲ್ರಿಗೂ ಸಾಲ ಅನ್ನೋದು ಕೊಡ್ತಿದ್ದಾರೆ. ಇದನ್ನ ಒಂದ್ಸಲ ಟ್ರೈ ಮಾಡಬಹುದು. ಬೆಸ್ಟ್ ಆಪ್ ಲಿಂಕ್ ಅಂತ ಒಂದು ಆಪ್ ಇದೆ ಅಲ್ವಾ, ಅದನ್ನ ಟ್ರೈ ಮಾಡಬಹುದು. ನಿಮ್ಮ ಹತ್ರ ತೀರಾ ದುಡ್ಡೇ ಇರೋಲ್ಲ ಅನ್ನೋ ಟೈಮಲ್ಲಿ ಯೂಸ್ ಆಗುತ್ತೆ ಈ ಅಪ್ಲಿಕೇಶನ್. ಮೇನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ನಾನು ತಿಳಿಸ್ಕೊಡ್ತಿದ್ದೀನಿ, ನೋಡ್ಕೋಬಹುದು. ಇಲ್ಲಿ ಪ್ರೀಪೇಡ್ ರೀಚಾರ್ಜಸ್, ಪೋಸ್ಟ್ ಪೇಡ್ ರೀಚಾರ್ಜಸ್, ಫಾಸ್ಟ್ ಆಗಿ ರೀಚಾರ್ಜಸ್, ಸಿಲಿಂಡರ್ಗೆ, DTH ಗೆ, ನಿಮ್ಮ ಕೆಲವೊಂದು ಮನೆಯವರು ರೀಚಾರ್ಜಸ್ ಇರುತ್ತಲ್ಲ ಅದಕ್ಕೆಲ್ಲ ರೀಚಾರ್ಜಸ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ನೋಡ್ಕೋಬಹುದು, ನಾನು ರೀಚಾರ್ಜ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈ ಅಪ್ಲಿಕೇಶನ್ ಮುಖಾಂತರ ರೀಚಾರ್ಜ್ ಅನ್ನೋದು ಮಾಡಿದ್ದೀನಿ. ವಾಟರ್ ಬಿಲ್ಲು, ಪೈಪ್ ಲೈನು, ಲ್ಯಾಂಡ್ ಲೈನು ಮತ್ತೆ ಡಾಟಾ ಕಾರ್ಡು ಇದಕ್ಕೆಲ್ಲ ಪೇ ಅನ್ನೋದು ಮಾಡ್ಕೋಬಹುದು. ಇದರಲ್ಲಿ ಟ್ರಾನ್ಸಾಕ್ಷನ್ಸ್ ತೋರಿಸಿ ನೋಡ್ಕೋಬಹುದು. ನಾನು ಟ್ರಾನ್ಸಾಕ್ಷನ್ಸ್ ಮಾಡಿರೋದು ಹಿಸ್ಟ್ರಿ ತೋರಿಸ್ತಿದ್ದೀನಿ. ಸೊ ನಾನು ತುಂಬಾ ವರ್ಷದಿಂದ ಯೂಸ್ ಅನ್ನೋದು ಮಾಡ್ತಿದ್ದೀನಿ ಈ ಅಪ್ಲಿಕೇಶನ್ ನ. ಈ ಅಪ್ಲಿಕೇಶನ್ ಅಲ್ಲಿ ನಾನು ಆರಾಮಾಗಿ ಸಾಲ ಅನ್ನೋದು ಪಡ್ಕೊಂಡಿದ್ದೆ. ಇಲ್ಲಿ ನೋಡ್ಕೋಬಹುದು 9,000 ರೂಪಾಯಿವರೆಗೂ ನಾನು ಸಾಲ ಅನ್ನೋದು ಪಡ್ಕೊಂಡಿದ್ದೀನಿ. ನಾನು ರಿಟರ್ನ್ ಮಾಡಿರೋದು, ಇದನ್ನ ನಾನು ತಗೊಂಡಿರೋದು ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ. ನಾನು ಪಾರ್ಕ್ ಪ್ಲಸ್ ಅಂತ ಒಂದು ಆ್ಯಪ್ ಹಾಕೊಂಡು ಅದಕ್ಕೆ ನಾನು ಪೇ ಅನ್ನೋದು ಮಾಡ್ಕೊಂಡಿದ್ದೆ ಫಾಸ್ಟ್ ಟ್ಯಾಗ್ ಇಂದ. ಸೊ ಇಲ್ಲಿ ನೋಡ್ಕೋಬಹುದು, ಅದು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೋಬಹುದು 9,000 ರೂಪಾಯಿ ನಾನು ತಗೊಂಡಿದ್ದೆ ಈ ಅಪ್ಲಿಕೇಶನ್ ಅಲ್ಲಿ. May 7th ಲಾಸ್ಟ್ ಇಯರ್ ನಾನು ತಗೊಂಡಿದ್ದು. ಮತ್ತೆ ರಿಟರ್ನ್ ಮಾಡಿರೋದು ನೋಡ್ಕೊಳ್ಳಿ, ಜುಲೈ 3rd ನಾನು ರಿಟರ್ನ್ ಮಾಡಿರೋದು. ಜುಲೈ 3rd ನಾನು ಮಾಡಿರೋದು 9,000 ರೂಪಾಯಿ ರಿಟರ್ನ್ ಮಾಡಿದ್ದೀನಿ. ಈ ಥರ ನೀವು ಆರಾಮಾಗಿ ಈ ಅಪ್ಲಿಕೇಶನ್ ಮುಖಾಂತರ ಸಾಲ ಅನ್ನೋದು ಪಡ್ಕೋಬಹುದು. ಸೊ ನಾರ್ಮಲ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ನಾನು ಜಾಸ್ತಿ ಅಂತಂದರೆ ರ್ಯಾಪಿಡೋಗಿ ಯೂಸ್ ಮಾಡ್ತೀನಿ. ನೀವು ಝೊಮ್ಯಾಟೋಗೂ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಈ ಅಪ್ಲಿಕೇಶನ್ನ. ಆರಾಮಾಗಿ ಇಲ್ಲಿ ನೋಡ್ಕೋಬಹುದು, ಫುಡ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ನಾನು ಅದಕ್ಕೆ ಮೊದಲೇ ಹೇಳಿದ್ದು ನಿಮಗೆ ತಿನ್ನೋಕ್ಕೂ ದುಡ್ಡಿಲ್ವಾ ಅಂತ ಹೇಳಿದ್ದು ಅದಕ್ಕೇನೆ. ಸೊ ಇದ್ರ ಮುಖಾಂತರ ಆರಾಮಾಗಿ ನೀವು ಸ್ವಿಗ್ಗಿ ಮಾಡ್ಬೋದು, ಝೊಮ್ಯಾಟೋ ಆರ್ಡರ್ ಮಾಡ್ಬೋದು, ಮತ್ತು ಬರ್ಗರ್ ಕಿಂಗ್ ಅಂತೆ, ಝೊಮ್ಯಾಟೋನಂತೆ, ಈ ಥರ ಎಲ್ಲ ನೀವು ಫುಡ್ ಅನ್ನೋದು ಆರಾಮಾಗಿ ಆರ್ಡರ್ ಅನ್ನೋದು ಮಾಡ್ಕೋಬಹುದು. ಬಡ್ಡಿ ಇಲ್ದಂಗೆ ಅವರು ನಿಮಗೆ ತಂದು ಕೊಡ್ತಾರೆ. ನೀವು ಇದ್ದಾಗ ನೀವು ಮಾತ್ರ ಪೇ ಅನ್ನೋದು ಮಾಡ್ಕೋಬೇಕಾಗುತ್ತೆ. 15 ದಿನ 20 ದಿನ ಟೈಮ್ ಅನ್ನೋದು ಇರುತ್ತೆ. ಸೈಕಲ್ಸ್ ಅಂತ ಇರುತ್ತೆ ಇವ್ರದ್ದು. ಅದರಲ್ಲಿ ನೀವು ಆರಾಮಾಗಿ ಪೇ ಅನ್ನೋದು ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಆರಾಮಾಗಿ ಯೂಸ್ ಆಗುತ್ತೆ. ಆರಾಮಾಗಿ ತಗೊಂಡು ನೀವು ರೀಪೇಮೆಂಟ್ ಮಾಡಿದ್ರೆ ನಿಮಗೆ ಲಿಮಿಟ್ ಅನ್ನೋದು ಜಾಸ್ತಿ ಅನ್ನೋದು ಮಾಡ್ತಾರೆ. ಆರಾಮಾಗಿ ತಗೊಳ್ಳಿ ಅಂತ ಹೇಳ್ತೀನಿ. ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಸಿಂಪಲ್ ಶಾಪ್ ನೌ ಪೇ ಲೇಟರ್ ಅಂತ ಅಪ್ಲಿಕೇಶನ್ ನೇಮು. ಯಾವುದೇ ಥರದ ಬಡ್ಡಿ ಇರೋದಿಲ್ಲ. 2 ಸೈಕಲ್ ಅಂತ ಇರ್ತವೆ ತಿಂಗಳಲ್ಲಿ. ನೀವು ತಗೊಂಡು ರೀಪೇಮೆಂಟ್ ಅನ್ನೋದು ಮಾಡ್ತಿದ್ರೆ ನಿಮಗೆ ಯಾವುದೇ ಥರದ್ದು ಲೇಟ್ ಫೀಸ್ ಅನ್ನೋದು ಹಾಕೋದಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಒಂದು ಕಾಲ್ಸ್ ಅನ್ನೋದು ಬರುತ್ತೆ, ಕಂಪ್ಯೂಟರ್ ವಾಯ್ಸ್ ಥರ ಬರುತ್ತೆ, ಪೇ ಮಾಡಿ ಅಂತ ಬರುತ್ತೆ. ಅಕಸ್ಮಾತ್ ನೀವೇನಾದರೂ ಜಾಸ್ತಿ ದಿನ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಲೇಟ್ ಫೀಸ್ ಅನ್ನೋದು ಹಾಕ್ತಾರೆ. ಇದು ತುಂಬ ಲೇಟ್ ಫೀಸ್ ಅನ್ನೋದು ಹಾಕ್ತಾರೆ. ಅದನ್ನು ನೀವು ಚಾರ್ಟ್ ವಿತ್ ಅಸ್ ಕೊಟ್ಬಿಟ್ಟು ನೀವು ಕ್ಲಿಯರ್ ಅನ್ನೋದು ಮಾಡ್ಕೋಬೋದು ಗೈಸ್. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.